ಮೊದಲು ಚಪ್ಪಾಳೆ ಮಾಡುವವನಿಗೆ. ಯಾಕಂದ್ರೆ ಅಂತಹ ದೊಡ್ಡ ರಿಯಾಲಿಟಿ ಶೋನಲ್ಲಿ ಧೈರ್ಯವಾದ ವ್ಯಕ್ತಿಗಳ ನಡುವೆ ಇರ್ಬೇಕಂದ್ರೆ ದೊಡ್ಡ ಕಷ್ಟ. ಅದು ಕ್ಯಾಪ್ಟನ್ ಆಗಿ ಈ ವಾರ ಮಾಡುವನ್ನ ದೊಡ್ಡ ಕಷ್ಟ. ಯಾಕಂದ್ರೆ ಈ ವಾರ ತಲೆ ಹಿಡಿಸ್ಕೊಬಿಟ್ಟಾರ ಅವ್ನ್ದು. ತಲೆ ಕೆಡ್ತು ಬಿಡಂಗಿಲ್ಲ ಅವ ಹುಷಾರಿ. ರಘುನ 2ನೇ ವಾರ ಬಂದರು. ಏನು ಕದರು, ಏನು ಬ್ರದರು ಅಣ್ಣ. ಮೊದಲು ಕ್ಯಾಪ್ಟನ್ ಆದ ರಘು ಅಣ್ಣ ಮತ್ತು ಎಲ್ಲ ಬೇಯಿಸಿದ ಅಂದ್ಬಿಡ ತಾಕತ್ತದನ, ಪೈಲ್ವಾನ್ ಅದನ, ಬೆಂಕಿ ಬಿ ಹಂಗಿಂಗೆ ಕದರ್ ಐತಿ, ಬೌಡಿ ಸಿಕ್ಕಾಬಿಟ್ಟು ಯಾರು ಏನು ಬಂದರೂ ಎದುರು ಉತ್ತರ ಕೊಡ್ತಾನ. ಕಾಂಕ್ರೋಚ್ ಸುದಿ ಅಣ್ಣ ಏನೋ ವರ್ಕ್ ಆಕೈತಿ ಅಂತಂದು ಮಾಡಕ್ಕೆ ಹೋಗಾನ, ಏನು ವರ್ಕ್ ಆಗೋದು. ಅಲ್ಲಿ ಹೊಟ್ಟೋಕಾನ ಇಲ್ಲಿ ಹೊಟ್ಟೋಕಾನ, ಹಾಲಿನ ಪ್ಯಾಕೆಟ್ ಕದೀತಾನ, ಏನು ಮಾಡಿದ್ರು ಕೆಲಸ ಆಗೋಲ್ದು. ಆದ್ರೂ ಮಾಡೋ ಅಣ್ಣ ಅವಂಗ ಯಾವುದೋ ಕೆಸರು ಮೈ ಮೇಲೆ ಹಾಕಿದ, ಏನು ಮಾಡೋಕ್ಕಾಗಲ್ಲ. ಮಾಡುವ ನನಗೆ ಕದರು ಏನು ಅಂತ ತಿಳಿಯಾಕ ನಿಮ್ಗೆ ಗೊತ್ತಿಲ್ಲ. ಧ್ರುವ ಅಣ್ಣ ಬಂದು ಮೊದಲನೇ ವಾರಕ್ಕೆ ಬಂದಾನ. ಮಲ್ಲಮ್ಮನ ಕೊಟ್ಟಾಗ ಹಂಗಮ್ಮ ಹಿಂಗಮ್ಮ ಅಮ್ಮ 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 ಅಂದು ಮಲ್ಲಮ್ಮನ ಕಳಿಸೇ ಬಿಟ್ಟ. ಮಸ್ತ್ ಹಂಗೆ ಒಟ್ಟು ಸ್ಟ್ರಾಂಗ್ ಆಗ್ಯಾನ. ಇವಾಗ ನೋಡ್ಬೇಕು ಈ ಸಲ ಏನಾಕೈತಿ. ಬಿಗ್ ಬಾಸ್ಗೆ ತಲೆ ಕೆಡ್ತು. ಅವರು ನೋಡಿ ಒಂದು ಆಟ ಕೊಟ್ಟರು, ಸ್ವಿಮ್ಮಿಂಗ್ ಪೂಲ್ನಿಂದ ಆಟ. ಅದ್ರಾಗ ನೀರಾಗ ಉಳ್ಳಾಡೋದಂತ, ಹೊರಗೆ ಬಂದು ಟೈರ್ ಹೋಗ್ಯದಂತ. ಅದನ್ನು ಮಾಡಿದ್ರು, ಅದನ್ನು ಮಾಡಿ ಕೊಟ್ಟರು. ಸಾಕಾಗಿಲ್ಲ ಅವ್ರಿಗೆ ಬಿಗ್ ಬಾಸ್ಗೆ. ಹಿಂಗಾದ್ರೆ ಇವರು ಇದಾಕಾರಂತಂದು ಕ್ವಾರ್ಟರ್ ಕೂಡ ದೊಡ್ಡ ಆಟನ. ರಘು ಅಣ್ಣ ಅದಾನಪ್ಪ, ಅವ ಬೆಂಕಿ ಬಿಡವ. ಧ್ರುವನ್ನ ಒಂದೇ ಏಟಿಗೆ ಬಾಲ್ ಸಮೇತನ ದುಡ್ಯಾನವ. ಎಷ್ಟು ಕದರ್ ಇರ್ಬೇಕು ಅವಂಗ. ಅಲ್ಲಿ ಕಾಂಕ್ರೋಚ್ ಸುದ್ದಿ ಅಣ್ಣ ನಿನ್ನ ಕೈ ಮುಗಿತೀನಿ ಅಂತ ಬೇಡ್ಕೊಂತಾನ. ಆಮ್ಯಾಗ ನಮ್ಮ ರಘು ಅಣ್ಣ ಅದಾನ ಬಿಡು, ಅವನಾಗೆ ಕ್ಯಾಪ್ಟನ್ ಅವನ ಹಾಕಾನ ಈ ವಾರ. ರಘು ಅಣ್ಣನ ಪಕ್ಕಾ ಕ್ಯಾಪ್ಟನ್. ಯಾಕಂದ್ರೆ ಅವನ ಹತ್ರ ಎಲ್ಲ ಟ್ಯಾಲೆಂಟ್ ಐತಿ, ದಮ್ ಐತಿ, ಕದರ್ ಐತಿ.